ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿರ್ದೇಶಕ ಪ್ರೇಮ್ ವಿರುದ್ಧವೇ ಕೆಂಡ ಕಾರಿದಂಥ ನೋರಾ ಫತೇಹಿ ಹಾಡಿನ ಅರ್ಥ ಹೇಳದೆ, ಅಂದರೆ ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಎನ್ನುವ ಹಾಡಿನ ಅರ್ಥ ಹೇಳದೆ ಮೋಸ ಮಾಡಿಬಿಟ್ರ ನಿರ್ದೇಶಕ ಪ್ರೇಮ್. ಯಾರು ಈ ನಟಿ, ಯಾರು ಈ ಡ್ಯಾನ್ಸರ್ ನೋರಾ ಫತೇಹಿ, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲಿರ್ತಕ್ಕಂಥ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, 3-4 ದಿನಗಳಿಂದ KD ಸಿನಿಮಾದ ಈ ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಅನ್ನುವಂಥ ಒಂದು ಹಾಡಿದೆಯಲ್ಲ, ಅದು ಯಾವ ಲೆವೆಲಿಗೆ ಕಾಂಟ್ರವರ್ಸಿ ಆಗಿದೆ ಅಂದರೆ, ಇನ್ನು ಮುಂದೆ ಬರುವಂಥ ಲಿರಿಸಿಸ್ಟ್ಗಳು, ಅಂದರೆ ಹಾಡನ್ನು ಬರೆಯುವಂಥವ್ರು ಪ್ರತಿಯೊಂದು ವಾಕ್ಯದ ಮೇಲೂ ಕೂಡ ಗಮನ ಇಟ್ಟು ಬರೆಯಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಈ ಹಿಂದೆ ಅನೇಕ ಹಾಡುಗಳು ಬಂದಿದೆ, ಆದರೆ ಈ ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಮಾಡಿರುವಂಥ ಈ ರೊಚ್ಚಿಗಿರುವಂಥ ಒಂದು ಅಥವಾ ಆಕ್ರೋಶಕ್ಕೆ ಗುರಿ ಮಾಡಿದಂಥ ಒಂದು ರೀತಿ ಇದೆಯಲ್ಲ, ಅದು ಈಗ ಸಿನಿಮಾಕ್ಕೂ ದೊಡ್ಡ ತಲೆನೋವಾಗಿದೆ. ಏನಾದರೂ ನೋರಾ ಫತೇಹಿ ಕೋರ್ಟನ್ನು ಮೆಟ್ಟಲೇರಿಬಿಟ್ರೆ ಈ ಸಾಂಗ್ ಕಂಪ್ಲೀಟಾಗಿ ಶೂಟ್ ಆಗಬೇಕಾಗತ್ತೆ, ಜೊತೆಗೆ ಕಂಪ್ಲೀಟಾಗಿ ರೀಶೂಟ್ ಆಗಿ ಬೇರೆದೇ ಒಂದು ಲಿರಿಕ್ಸನ್ನು ಪಡ್ಕೊಂಡು ಮತ್ತೆ ರೀಶೂಟ್ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಯಾಕಂದರೆ ಈಗ ಲಿರಿಕ್ಸನ್ನು ಚೇಂಜ್ ಮಾಡ್ಬೋದು, ಅದೇ ಸಾಂಗನ್ನು ಇಟ್ಕೊಂಡು ಅದೇ ಒಂದು ಡ್ಯಾನ್ಸ್ ಫಾರ್ಮನ್ನು ಇಟ್ಕೊಂಡು ಲಿರಿಕ್ಸ್ ಚೇಂಜ್ ಮಾಡಿ ಅದಕ್ಕೆ ಪ್ಯಾಚಪ್ ಮಾಡ್ಬೋದು, ಅದು ಒಂದು ಸಾಧ್ಯತೆ ಇದೆ. ಆಕ್ರೋಶ ಹೆಚ್ಚಾಗಿದೆ. ಆದರೆ ಒಂದು ವೇಳೆ ನೋರಾ ಫತೇಹಿ ಅವರು ಇಲ್ಲ, ಈ ಕಂಪ್ಲೀಟಾಗಿ ನನ್ನನ್ನು ತೋರಿಸಲೇಬಾರ್ದು ಅನ್ನುವಂಥ ಒಂದು ಮನವಿಯನ್ನು ಏನಾದರೂ ಕೋರ್ಟಿಗೆ ಹಾಕಿಬಿಟ್ರೆ, ಆಗ ಆ ಒಂದು 4-5 ನಿಮಿಷ ಸಾಂಗ್ ಶೂಟ್ ಇದೆಯಲ್ಲ, ಅದು ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ, ಕಂಪ್ಲೀಟಾಗಿ ಅದು ಬ್ಯಾನ್ ಆಗುತ್ತೆ. ಜೊತೆಗೆ ಹಾಡು ಬೇಕಂದಾಗ ಮತ್ತೊಂದು ಸಾಂಗನ್ನು ಮಾಡಿ ಮತ್ತೆ ರೀಶೂಟ್ ಮಾಡಬೇಕಾಗತ್ತೆ. ಅಂಥ ಪರಿಸ್ಥಿತಿ ಎದುರಾದರೂ ಕೂಡ ಅಂದರೆ ಸಂಶಯವಿಲ್ಲ. ಯಾಕಂದರೆ ತಮ್ಮ ಮೇಲೆ ಕೇಳಿ ಬಂದಂಥ ಆರೋಪ ನೋಡಿ, ಲಿರಿಕ್ಸ್ ಬರೆದಂಥವರು ಪ್ರೇಮ್ ಅವರು, ಹಾಡ್ದಂಥವರು ಪ್ರೇಮ್ ಅವರು, ನಿರ್ದೇಶನ ಮಾಡಿದಂಥವ್ರು ನಿರ್ದೇಶಕ ಪ್ರೇಮ್ ಅವರು. ಆದರೆ ಅವೆಲ್ಲವನ್ನು ಗೊತ್ತಿದ್ದು ಕೂಡ ಎಲ್ಲ ತಪ್ಪು ನಿರ್ದೇಶಕ ಲಿರಿಸಿಸ್ಟ್ ಆಗಿರುವಂಥ ಪ್ರೇಮ್ ಅಥವಾ ನಿರ್ದೇಶಕರಾಗಿರುವಂಥ ಪ್ರೇಮ್ ಮೇಲೆ ಕೂರಿಸುವ ಬದಲು ಇದೀಗ ತುಂಬ ಜನ ನೆಟ್ಟಿಗೆ ಹೇಳ್ತಾ ಇದ್ದಾರೆ, ಅವಳೇನು ಇಲ್ಲಿ ಬಂದು ಸೊಂಟ ಬಳಸ್ಕೊಂಡು ಕುಡ್ಕೊಂಡು ಕೆನಡಾಕ್ಕೆ ಹೋಗ್ಬಿಡ್ತಾಳೆ, ಅವಳಿಗೆ ಅರ್ಥ ಆಗಲ್ಲ, ಅವಳಿಗೆ ದುಡ್ಡು ಕೊಟ್ಟರೆ ಸಾಕು ಎನ್ನುವಂಥ ಒಂದು ಕೆಟ್ಟ ಕಾಮೆಂಟ್ಗಳು ಇದೀಗ ಸಾಮಾಜಿಕ ಜಾಲತಾಣ ಹರಿದಾಡ್ತಾರೆ. ಅದರಿಂದ ರೊಚ್ಚಿಗೆದ್ದಂಥ ನೋರಾ ಫತೇಹಿ ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ 4-5 ನಿಮಿಷಗಳು ವಿಡಿಯೋ ಹಾಕಿದ್ದಾರೆ. ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮತ್ತು ನಿರ್ದೇಶಕ ಪ್ರೇಮ್ ಅವರ ವಿರುದ್ಧವಾಗಿ ಕೆಂಡ ಕಾರಿದ್ದಾರೆ. ಅವರು ಹೇಳ್ತಾರೆ, ಈ ಸಾಂಗ್ ಶೂಟ್ ಆಗಿದ್ದು ಬರೋಬ್ಬರಿ 3 ವರ್ಷದ ಹಿಂದೆ. ಜೊತೆಗೆ ನಾನು ಯಾಕೆ ಆ ಸಾಂಗನ್ನು ಒಪ್ಕೊಂಡೆ, ನಾನು ಯಾಕೆ ಐಟಮ್ ಸಾಂಗನ್ನು ಒಪ್ಕೊಂಡೆ ಅಂದರೆ, ಅಲ್ಲಿ ಸಂಜಯ್ ದತ್ ಎನ್ನುವಂಥ ಒಬ್ಬ ಕನ್ನಡ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಒಬ್ಬ ದಿಗ್ಗಜರಿದ್ದರು, ಐಕಾನ್ ಇದ್ದರು. ಹಾಗಾಗಿ ನಾನು ಒಪ್ಕೊಂಡೆ ಮತ್ತು ಆ ಸಿನಿಮಾ ಶೂಟ್ ಆಗಿದ್ದು 3 ವರ್ಷಗಳ ಹಿಂದೆ. ನನಗೆ ಹಾಡಿನ ಒಳಾರ್ಥವನ್ನು ಅಲ್ಲಿದ್ದ ಒಂದು ಅಸಿಸ್ಟೆಂಟ್ಗಳಾಗಿರ್ಬೋದು ಅಥವಾ ನಿರ್ದೇಶಕರು ನನಗೆ ಹೇಳಿಲ್ಲ. ಸಾಂಗ್ ಶೂಟ್ ಹೇಗಾಗುತ್ತಂದರೆ, ಒಂದೊಂದು ಚರಣ ಒಂದೊಂದು ಥರ ಆಗುತ್ತೆ, ಒಂದು ಚರಣ ಒಂದ್ಸಲ ಒಂದು ಕಡೆ ಆದರೆ ಮತ್ತೊಂದು ಪಲ್ಲವಿ ಮತ್ತೊಂದು ಕಡೆ ಆಗುತ್ತೆ. ಹಾಗಾಗಿ ಅದರ ಪೂರ್ತಿ ಕಂಪ್ಲೀಟಾದ ಅರ್ಥ ಯಾರಿಗೂ ಕೂಡ ಅರ್ಥ ಆಗಲ್ಲ. ಅದರಲ್ಲೂ ಕೆನಡಾದ ಒಂದು ಡ್ಯಾನ್ಸರ್ ಕಮ್ ಸಿಂಗರ್ ಆಗಿರುವಂಥ ನೋರಾ ಫತೇಹಿಗೆ ಇದರ ಒಳಾರ್ಥ ಹೇಗೆ ಅರ್ಥ ಆಗಬೇಕು, ಅದನ್ನೇ ಅವಳು ಪ್ರಶ್ನೆ ಮಾಡ್ತಿದ್ದಾಳೆ. ನನಗೆ ಈ ಒಳಾರ್ಥ ಅರ್ಥ ಆಗಲಿಲ್ಲ ಮತ್ತು ಅದು ಶೂಟ್ ಆಗಿದ್ದು ಕನ್ನಡದಲ್ಲಿ ಮಾತ್ರ. ನನಗೆ ಹಿಂದಿಲಾದರೂ ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ರೆ, ಕನ್ನಡದಲ್ಲಿ ಆದ ಕಾರಣಕ್ಕಾಗಿ ನಾನು ಅದರ ಬಗ್ಗೆ ಕೇಳಿದ್ರು ಕೂಡ ಯಾರೂ ಅದನ್ನು ಒಳಾರ್ಥವನ್ನು ಹೇಳುವಂಥ ದೃಷ್ಟಿಯಲ್ಲಿ ನನಗೆ ಮನವರಿಕೆ ಮಾಡಿಕೊಡಲಿಲ್ಲ. ಹಾಗಾಗಿ ನನಗೆ ಅರ್ಥ ಆಗಲಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ಕನ್ನಡದಲ್ಲಿ ಸಾಂಗ್ ಶೂಟ್ ಆದಾಗ ಅದಾದ ನಂತರ ಅದನ್ನು ಹಿಂದಿ ವರ್ಷನಿಗೆ ಭಾಷಾಂತರ ಮಾಡ್ತಾರೆ ಎನ್ನುವಂಥ ವಿಷಯ ಕೂಡ ನನಗೆ ಹೇಳಿರಲಿಲ್ಲ. ಅದು ಅಕ್ಷಮ್ಯ ಅಪರಾಧ. ನನ್ನ ಅನುಮತಿಯನ್ನು ಪಡೆದೇ ಅವರು ಭಾಷಾಂತರವನ್ನು ಮಾಡಿದ್ದಾರೆ, ಹಾಗಾಗಿ ಅದು ಕೂಡ ಒಂದು ಅಪರಾಧ ಎನ್ನುವಂಥ ಮಾತಿನಲ್ಲಿ ಇದೀಗ ನೋರಾ ಫತೇಹಿ ಅವರು ಪ್ರೇಮ್ ಅವರ ವಿರುದ್ಧವೇ ಕೆಂಡ ಕಾಡಿದ್ದಾರೆ. ಮತ್ತು ನನಗೆ ಮೊನ್ನೆ 3-4 ದಿನಗಳ ಹಿಂದೆ ಹಾಡಿನ ಅಂದರೆ ಇವೆಂಟ್ ಕಾರ್ಯಕ್ರಮಕ್ಕೆ ಬಂದಾಗ ಕೂಡ ನನಗೆ ಇರುಸುಮುರುಸಾಯಿತು ಮತ್ತು ನನಗೆ ಆ ಕಾರ್ಯಕ್ರಮ ಸರಿ ಅನಿಸಲಿಲ್ಲ. ಹೀಗಾಗಿ ನಾನು ನಿರ್ದೇಶಕರ ವಿರುದ್ಧವಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದೆ ಮತ್ತು ಇದರಲ್ಲಿ ನನ್ನ ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ. ನಾನು ಡ್ಯಾನ್ಸ್ ಮಾಡಂದ್ರೆ ನಾನು ಡ್ಯಾನ್ಸ್ ಮಾಡದೆ ಹೋದೆ, ಆದರೆ ಇದರಲ್ಲಿ ನನಗೆ ಕೆಟ್ಟ ಲಿರಿಕ್ಸ್ ಇತ್ತು, ಕೆಟ್ಟ ಭಾಷಾಂತರ ಇತ್ತು, ಕೆಟ್ಟದಾದಂಥ ಒಂದು ಸಂದೇಶ ಇತ್ತು ಅನ್ನೋದು ನಾನು ಆ್ಯಕ್ಟೇ ಮಾಡ್ತಿರಲಿಲ್ಲ ಅಂತ ಮಾತನ್ನು ಹೇಳಿದೆ. ಜೊತೆಗೆ ನಿರ್ದೇಶಕ ಪ್ರೇಮ್ ಅವರ ವಿರುದ್ಧವಾಗಿ ಕೆಂಡ ಕಾರಿದೆ. ನನಗೆ ಈ ಹಾಡಿನ ಒಳಾರ್ಥವನ್ನು ತಿಳಿಸ್ಕೊಡಲಿಲ್ಲ, ಜೊತೆಗೆ ನನ್ನ ಪರ್ಮಿಷನ್ ಇಲ್ಲದೆ ಬೇರೆ ಬೇರೆ ಭಾಷೆಗೆ ಭಾಷಾಂತರವನ್ನು ಮಾಡಿದ್ದೆ. ಇದು ನನಗೆ ಮುಜುಗರ ತರಿಸಿದೆ ಮತ್ತು ಬೇಸರ ತರಿಸಿದೆ ಅನ್ನುವಂಥ ಮಾತನ್ನು ಹೇಳಿದರೆ, ಮುಂದಿನ ದಿನಗಳಲ್ಲಿ ಈ ಲಿರಿಕ್ಸನ್ನು ಚೇಂಜ್ ಮಾಡಿ ಅದಕ್ಕೆ ಹೀಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಲಿರಿಕ್ಸು ತುಂಬ ಜನಪ್ರಿಯವಾಗ್ತಿದೆ. ತುಂಬ ಜನ ಅದಕ್ಕೆ ಒಂದು ಒಳ್ಳೆಯದಾದಂಥ ಸುಮಧುರವಾದಂಥ ಐಟಮ್ ಸಾಂಗ್ ಇದ್ದರೂ ಕೂಡ ಒಂದು ಪ್ರೀತಿಯ ನಿವೇದನೆ ಮಾಡುವಂಥ ಲಿರಿಕ್ಸ್ ಬರೆದು ಅದು ಸಿಕ್ಕಾಪಟ್ಟೆ ಸೂಪರ್ ಡೂಪರ್ ಹಿಟ್ ಆಗ್ತಿದೆ. ಅಂಥದ್ದೇನಾದರೂ ಬಳಸ್ಕೊಂಡು ಅದಕ್ಕೆ ಲಿಪ್ಸಿಂಕ್ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಒಂದು ವೇಳೆ ನೋರಾ ಫತೇಹಿ ಅವರು ಏನಾದರೂ ಕೋರ್ಟ್ ಮೊರೆ ಹೋಗಿಲ್ಲ, ಅದನ್ನು ನನ್ನ ಒಂದು ಪಾತ್ರವನ್ನೇ ಬಳಸಬಾರ್ದು ಎನ್ನುವಂಥ ಒಂದು ವಿಚಾರಕ್ಕೆ ಹೋದರೆ, ಆಗ ಮತ್ತೆ ಚಿತ್ರತಂಡ
ಸಾಂಗ್ ಶೂಟನ್ನು ರಿಪೀಟ್ ಮಾಡಬೇಕಾದ್ರೆ ಮರು ಶೂಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನೋಡಬೇಕು, ಕೆನಡಾದಿಂದ ಬಂದು ಇಂಡಿಯಾಕ್ಕೆ ಬಂದು ಅಂಥ ಒಂದು ದೊಡ್ಡ ನಿರ್ಣಯಕ್ಕೆ ಹೋಗ್ತಾರ, ಅದು ಯಾವ ಲೆವೆಲಿಗೆ ಮತ್ತೆ ಕೋರ್ಟು ಕಚೇರಿ ಅಂತ ಅಲ್ದಾಡಬೇಕಾಗುತ್ತೆ, ಎಲ್ಲೂ ಕೂಡ ಸದ್ಯ ಕಾದು ನೋಡಬೇಕಾಗಿದೆ. ಆದರೆ ಈ ಸರ್ಸೆ ನಿನ್ನ ಸರ್ಸೆ ಅನ್ನುವಂಥ ಒಂದು ಹಾಡಿನ ಕಾಂಟ್ರವರ್ಸಿ ಹಿಂದಿಲಂತೂ ಡಿಲೀಟ್ ಆಗಿದೆ, ಕನ್ನಡದಲ್ಲಿ ಏನಾಗುತ್ತೆ ನೋಡಬೇಕು. ಮತ್ತು 100 ಮಹಿಳಾ ಬರಹಗಾರರು ಮಹಿಳಾ ಲೇಖಕಿಯರು ಇದೀಗ ಸೆನ್ಸರ್ ಬೋರ್ಡ್ಗೆ, ವಾಣಿಜ್ಯ ಮಂಡಳಿಗೆ, ನಿರ್ಮಾಪಕರ ಸಂಘಕ್ಕೆ, ನಿರ್ದೇಶಕರ ಸಂಘಕ್ಕೆ ಎಲ್ಲರೂ ಕೂಡ ಪತ್ರವನ್ನು ಬರೆದು ಇಂಥ ಅಡ್ವರ್ಟ್ಗಳು ಮುಂದೆ ಆಗಬಾರ್ದು ಎನ್ನುವಂಥ ಒಂದು ಪತ್ರವನ್ನು ಕೂಡ ಬರೆದೇ ಆದರೆ 100 ಸಹಿಗಳು ಕೂಡ ಹೋಗಿವೆ. 4-5 ಮಂಡಳಿಗಳಿಗೆ ಕೂಡ ಆ ಪತ್ರ ತಲುಪಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು. ಆದರೆ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದು, ಡಿಲೀಟ್ ಮಾಡ್ತೇನೆ ಅಂತ ಮಾತು ಪ್ರೇಮ್ ಅವರು ಹೇಳ್ತಾ ಇಲ್ಲ. ಅವರು ಉಪ್ಪಿನಕಾಯಿ ಬಾಟಲನ್ನು ಇಟ್ಕೊಂಡು ಬರ್ದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಹೊರತು ಆದರೆ ಎಂಡ್ ಎಲ್ಲಿಗಾಯ್ತು ಅನ್ನೋದನ್ನು ಹೇಳಲಿಕ್ಕೆ ಹೋಗಿಲ್ಲ. ಇದರ ಒಂದು ಭಾಗವನ್ನು ನೋಡ್ತಿದ್ರೆ ಇಂಥ ಅನೇಕ ಹಾಡುಗಳು ಬಂದಿದೆ. ಎಸ್ ಅಫ್ಕೋರ್ಸ್, ನಾನು ಆವಾಗಲೇ ಒಂದು ವಿಡಿಯೋ ಮಾಡಿ ಹೇಳಿದ್ದೆ, ಮೇಲ್ಕೋಟೆ ಹುಡುಗಿಯೊಬ್ಬಳು ಸಾಂಗ್ ಇದಿಲ್ಲ, ಅಲ್ಲೂ ಕೂಡ ಇದಕ್ಕಿಂತ ಡಬ್ಬಲ್ ಆದಂಥ ದ್ವಂದ್ವಾರ್ಥದ ಒಂದು ಹಾಡಿದೆ. ಆದರೆ ಅದ್ರ ಬಗ್ಗೆ ಯಾರು ತಲೆ ಕೊಡಿಸ್ಕೊಳ್ತಿಲ್ಲ. ಈಗ ಎಲ್ಲರೂ ಕೂಡ ಸರ್ಸೆ ನಿನ್ನ ಸಾಂಗ್ ಅದರ ಬಗ್ಗೆ ಮಾತನಾಡ್ತಿದೆ. ಇನ್ನು ಈ ನೋರಾ ಫತೇಹಿ ಯಾರು ಎನ್ನುವುದನ್ನು ನೋಡ್ತಾ ಇದ್ರೆ, ನೋರಾ ಫತೇಹಿ ಹುಟ್ಟಿದ್ದು 1992ರಲ್ಲಿ ಫೆಬ್ರವರಿ 2ರಂದು ಅವರು ಕೆನಡಾ ದೇಶದಲ್ಲಿ ಹುಡ್ತಾರೆ. ಅವರು ಬೇಸಿಕಲಿ ಸಿಂಗರ್ ಕಮ್ ಡಾನ್ಸರ್. ಅವರಿಗೆ ಜನಪ್ರಿಯತೆ ಇದೆ, ಅಂದರೆ ಪಾಪ್ಯುಲಾರಿಟಿ ಸಿಕ್ಕಾಪಟ್ಟಿದೆ. ಮೊದಲು ಇಂಡಿಯಾಕ್ಕೆ ಬರ್ತಾರೆ, ಅದಾದ ನಂತರ ಅವರ ಪಾಪ್ಯುಲಾರಿಟಿ ಯಾವ ಲೆವೆಲ್ಗೆ ಆಗುತ್ತೆ, ಇಡೀ ಪ್ರಪಂಚದಾದ್ಯಂತ ಅವರ ಪಾಪ್ಯುಲರ್ ಆಗಿ ಜನಪ್ರಿಯರಾಗ್ತಾರೆ. ಅವರು ಹಿಂದಿಯ ಒಂದು ರೋರ್ ಎನ್ನುವಂಥ ಸಿನಿಮಾದಲ್ಲಿ ಡೆಬ್ಯೂ ಮಾಡ್ತಾರೆ. ಸಿ ಇಸ್ ಎ ಪ್ರಾಮಿನೆಂಟ್ ಡಾನ್ಸರ್ ಕೂಡ ಹೌದು. ಅದಾದ ನಂತರ ಟೆಂಪರ್ ಎನ್ನುವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಆ್ಯಕ್ಟ್ ಇನ್ ದ ಸೆನ್ಸ್ ಅವರು ಡಾನ್ಸ್ ಪರ್ಫಾರ್ಮ್ ಮಾಡ್ತಾರೆ. ಬಾಹುಬಲಿ ಸಿನಿಮಾ ಅವರಿಗೆ ಒಳ್ಳೆಯ ಒಂದು ಫೇಮ್ ನೇಮ್ ಕೊಡ್ತಾರೆ. ಯಾಕಂದರೆ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿದೆ, ಒಂದು ತುಂಬ ಸುಂದರವಾದಂಥ ಲೀನ್ ಆಗಿರುವಂಥ ಒಬ್ಬ ತಳುಕುವ ಬಳ್ಳಿ ಅಂತಾರಲ್ಲ ಅಂಥ ಒಂದು ಹುಡುಗಿಯ ಒಂದು ದೇಹ ಆಕೃತಿ ಇದೆ. ಹಾಗಾಗಿ ಅವರಿಗೆ ಒಂದು ಒಳ್ಳೆಯ ಪಾತ್ರ ಸಿಗುತ್ತೆ. ಆಮೇಲೆ ಬಿಗಿನಿಂಗ್, ಕಿಟ್ಟು, ಹೀಗೆ ಬೇರೆ ಬೇರೆ ಸಿನಿಮಾದ ಒಂದು ಡ್ಯಾನ್ಸ್ನಲ್ಲಿ ಕಾಣಿಸ್ಕೊಳ್ತಾರೆ. ಅವರು ಬಿಗ್ ಬಾಸ್ ಹಿಂದಿ ವರ್ಷನಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಜಲಕ ದಿಕ್ಲಾಜ್ ಎನ್ನುವಂಥ ಒಂದು ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಕೂಡ ಅವರು ಪಾರ್ಟಿಸಿಪೆಂಟ್ ಆಗಿ ಆಯ್ಕೆ ಆಗ್ತಾರೆ. ಜೊತೆಗೆ ದಿಲ್ಬರ್ ಎನ್ನುವಂಥ ಸಿನಿಮಾ ಒಂದು ಸಾಂಗ್ ಇದೆಯಲ್ಲ, ಅಂದರೆ ಸತ್ಯಮೇವ ಜತೆ ಎನ್ನುವಂಥ ಸಿನಿಮಾದಲ್ಲಿ ದಿಲ್ಬರ್ ಸಾಂಗನ್ನು ರಿಮೇಕ್ ಮಾಡಿದಾಗ ಆ ಡ್ಯಾನ್ಸ್ನಲ್ಲೂ ಕೂಡ ಇವರೇ ಹೆಜ್ಜೆ ಹಾಕ್ತಾರೆ. ಮತ್ತು ಅದು ಯಾವ ಲೆವೆಲ್ಗೆ ಅಂದರೆ ವಿದಿನ್ 24 hours ಅದು ಯೂಟ್ಯೂಬ್ನಲ್ಲಿ ನೀವು ಬೇರೆ ಬೇರೆ ಸೋಷಿಯಲ್ ಒಂದು ಪ್ಲಾಟ್ಫಾರ್ಮಲ್ಲಿ ಬೇರೆ ಬೇರೆ ಥರ ಓಡುತ್ತೆ. ಫೇಸ್ಬುಕ್ಕು ಅಥವಾ ಇನ್ಸ್ಟಾದಲ್ಲಿ ಬೇಗ ರೀಚ್ ಆಗುತ್ತೆ. ಮತ್ತು ಅದು ಅದರ ವ್ಯೂಸ್ ಫಾರ್ಮೆಟ್ ಬೇರೆ ಇದ್ದಾರೆ. ಯೂಟ್ಯೂಬ್ನಲ್ಲಿ ಒಂದೇ ದಿನಕ್ಕೆ 20 ಮಿಲಿಯನ್ ರೀಚ್ ಆಗೋದಿದೆಯಲ್ಲ, ಅದು ಸದ್ಯದ ಮಟ್ಟಿಗೆ ಟಿಲ್ ಟುಡೇ ಇಟ್ಸ್ ಎ ರೆಕಾರ್ಡ್. ಹಾಗಾಗಿ ಅದರ ಕೀರ್ತಿ ಕೂಡ ನೋರಾ ಫತೇಹಿ ಅವರಿಗೆ ಸಲ್ಲತ್ತೆ. ಇನ್ನು ಅನೇಕ ಹಿಂದಿ ವೆಬ್ ಸೀರೀಸಲ್ಲಿ ಮಾಡಿದ್ದಾರೆ, ಇಂಗ್ಲೀಷ್ ವೆಬ್ ಸೀರೀಸಲ್ಲಿ ಮಾಡಿದ್ದಾರೆ, ಅನೇಕ ಡ್ಯಾನ್ಸ್ ಶೋಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಅವರು ಹಾಟ್ ಫೇವ್ರೇಟ್ ಅಂದರೆ ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಅವರು ಹಾಟ್ ಫೇವ್ರೇಟ್ ಮತ್ತು ಈ ಬಿಸಿ ತುಪ್ಪ ಅಂತಾರೆ, ಅಂದರೆ ಅಷ್ಟು ಕಾಸ್ಟ್ಲಿ ಆಗಿರ್ತಾರೆ ಮತ್ತು ಅಷ್ಟು ಜನಪ್ರಿಯತೆ ಕೂಡ ಇದೆ. ಹೀಗಾಗಿ ಇಂಥ ಒಬ್ಬ ನೋರಾ ಫತೇಹಿ ಅನ್ನುವಂಥ ಜನಪ್ರಿಯತೆಯ ಇರುವಂಥ ನಟಿಯನ್ನು ಇಟ್ಕೊಂಡು ಇಂಥ ಒಂದು ಕೆಟ್ಟ ಲಿರಿಕ್ಸ್ ಬರೆಯುವಂಥ ದರ್ದ್ ಏನಿತ್ತು ಎನ್ನುವಂಥ ಅನೇಕರು ಈಗ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಕೆಲವೊಬ್ಬ ಒಂದು ಅಂಕಣಕಾರರು ಕೂಡ ಹೇಳ್ತಿದ್ದಾರೆ, ಏನಾದರೂ ಸಿನಿಮಾ ಹಾಡಿನಿಂದ ಒಂದು 5 ಕೋಟಿ ಬರುವ ಹಾಗಿದ್ದರೆ ಓಕೆ, ಏನೋ ಬರ್ಕೊಬಿಟ್ಟ ಅಂತ ಹೇಳ್ಬೋದು. ಆದರೆ ಪ್ರೇಮ್ಗಿರುವಂಥ ಈಗೂ ಕೂಡ ಜನಪ್ರಿಯತೆ ಇದೆ, ದೊಡ್ಡ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಅಂಥ ಒಬ್ಬ ವ್ಯಕ್ತಿ ಇಂಥ ಒಂದು ಕೀಳು ಮಟ್ಟದ ಸಾಹಿತ್ಯವನ್ನು ಬರೆಯುವಂಥ ದರ್ದ್ ಏನಿತ್ತು, ಅಥವಾ ಅಕ್ಕಪಕ್ಕ ಅಸಿಸ್ಟೆಂಟ್ಗಳು ಹೇಳಿದ್ರು ಕೂಡ ಅದನ್ನು ಕೇಳಿಸಿಕೊಳ್ಳುವಂಥ ಒಂದು ತಾಳ್ಮೆ ತೋರಲಿಲ್ವ, ಅಥವಾ ನಾನು ಜನಪ್ರಿಯ ವ್ಯಕ್ತಿ ಅನ್ನುವಂಥ ಒಂದು ಅಹಂಕಾರ ಎಲ್ಲೂ ಕೂಡ ಬಂದುಬಿಡುತ್ತೆ ತಲೆಗೆ ಎನ್ನುವಂಥ ಒಂದು ಆಲೋಚನೆ ಕೂಡ ಬರ್ತಾ ಇದೆ. ಅದಾದಂಥ ರಕ್ಷಿತಾ ಅವರು ಏನೇನೋ ಒಂದು ಕಾಂಟ್ರವರ್ಸಿಯ ಮಾತುಗಳನ್ನಾಡ್ತಾರೆ. ಸದ್ಯದ ಮಟ್ಟಿಗೆ ಎಲ್ಲೂ ಕೂಡ ಬಂದಾಗಿ ಒಂದು ಕ್ಷಮೆಯನ್ನು ಇಲ್ಲ, ನಾನು ಅದನ್ನು ಪರಿಶೀಲನೆ ಮಾಡ್ತೀನಿ, ಅದು ವಾಪಸ್ ತೆಗೆದುಕೊಳ್ತೇನೆ ಅಂದರೆ ಅದು ಸದ್ಯದ ಮಟ್ಟಿಗೆ ತಣ್ಣಗಾಗಬಹುದು. ಆದರೆ ಎಲ್ಲೋ ಒಂದು ಕಡೆ ಪ್ರೇಮ್ ಹೇಳಿದಂತೆ ಸಿನಿಮಾದಲ್ಲಿ ಹಾಗಿಲ್ಲ. ಸಿನಿಮಾ ನೀವು ವಿಡಿಯೋ ನೋಡಿದಾಗ ಅದರ ಅರ್ಥವೇ ಬೇರೆಯಾಗುತ್ತೆ. ತಲೆ ಮೇಲೆ ಬಾಟ್ಲಿಟ್ಕು ಕುಣಿಯುವಂಥ ದೃಶ್ಯ ಹೊರತು ಅದು ವಲ್ಗರಾಗಿಲ್ಲ. ಕೆಲವರು ಬೇರೆ ಬೇರೆ ಥರ ಅದು ಅವರ ಯೋಚನೆ ಬಿಟ್ಟು ನೀವು ಸಿನಿಮಾಕ್ಕೆ ಬಂದು ಆ ಸಾಂಗನ್ನು ನೋಡಿದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ರೆ. ಅದೇ ರೀತಿ ಈಗ ಸದ್ಯಕ್ಕೆ ಒಂದು ತಿಂಗಳಲ್ಲಿ ಅದು ಸಿನಿಮಾ ಕೂಡ ರಿಲೀಸಿಗೆ ಬರುತ್ತೆ, ನೋಡಬೇಕು. ಆ ಸಾಂಗ್ನ ಲಿರಿಕ್ಸನ್ನು ಚೇಂಜ್ ಮಾಡಿ ಅಥವಾ ಅದಕ್ಕೂ ಮೊದಲು ಪ್ರೇಮ್ ಅವರು ಕ್ಷಮೆ ಕೇಳಬೇಕಾಗುತ್ತೆ, ಅಥವಾ ಇಲ್ಲ ಅಂದಿದ್ರೆ ಅದು ದೊಡ್ಡದಾದಂಥ ಹೋರಾಟಕ್ಕೆ ಮತ್ತೆ ಮುನ್ನಡೆಯಾಗುತ್ತೆ. ಯಾಕಂದರೆ ಇಲ್ಲೇ ತನಕ ಹಿಂದಿಯಲ್ಲಿ ದೊಡ್ಡ ಕಾಂಟ್ರವರ್ಸಿಗೆ ಡಿಲೀಟ್ ಆಗಿತ್ತಂದರೆ ಸದ್ಯದ ಮಟ್ಟಿಗೆ ಈಗ ಕನ್ನಡದಲ್ಲೂ ಕೂಡ ಲೇಖಕಿಯರು, ಬರಹಗಾರರು, ಬೇರೆ ಬೇರೆ ಅಂಕಣಕಾರರು, ಪತ್ರಕರ್ತರು ಎಲ್ಲರೂ ಕೂಡ ಇದೀಗ ಒಂದು ಮಟ್ಟಿಗೆ ಪ್ರೇಮ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಪ್ರೇಮ್ ಕ್ಷಮೆ ಕೇಳಲಿಕ್ಕೆ ಸದ್ಯಕ್ಕೆ ತಯಾರಿಲ್ಲ. ಆದರೆ ಜನ ಹೋರಾಟ ಬಿಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೂ ಕೂಡ ಕಾದು ನೋಡಬೇಕಾಗಿದೆ. ಇವೆಲ್ಲವೂ ಕೂಡ ನೋರಾ ಫತೇಹಿ ಎನ್ನುವಂಥ ಕೆನಡಿಯನ್ ಸಿಂಗರ್ ಮತ್ತು ಡಾನ್ಸರ್ ಮೇಲೆ ಡಿಪೆಂಡ್ ಆಗಿದೆ. ಆದರೆ ಕೆಲವೊಬ್ರು ಹೇಳ್ತಾ ಇದ್ರೆ ಇಲ್ಲ,
ಟಾಕ್ಸಿಕಲ್ ಬಂತು, ಬೇರೆ ಬೇರೆ ಕಡೆ ಬಂತು, ಅವಾಗೆಲ್ಲ ನೀವು ಬಾಯಿ ಮುಚ್ಕೊಂಡು ಕೂತಿದ್ರಿ, ಅಥವಾ ಬೇರೆ ಬೇರೆ ಯು ಪಿಯ ಒಂದು ಹುಡುಗ ಹುಡುಗಿ ವಿಡಿಯೋ ಬಂತು, ಅವು ಕೂಡ ಶೇರ್ ಮಾಡಿದ್ರಿ. ಇದೊಂದು ಮಾತಿನಲ್ಲಿರುವಂಥ ಒಂದು ವಾಕ್ಯ ಹೊರತು ದೈಹಿಕವಾಗಿ ಏನೋ ಅಲ್ಲಿ ಕೆಟ್ಟದಾಗಿಲ್ಲ ಅಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಮಾತಿನ ವೈಖರಿ ಮತ್ತು ದೇಹದ ಒಂದು ಭಂಗಿ ಇದೆಯಲ್ಲ, ಅವೆರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ನೀವು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಕಿಸ್ಸಿಂಗ್ ಸೀನ್ ಇರುತ್ತೆ, ಆದರೆ ಆ ಕಿಸ್ಸಿಂಗ್ ಸೀನ್ ಹುಡುಗ ಮತ್ತು ಹುಡುಗಿಯ ಮಧ್ಯೆ ಮಾತ್ರ ಇರುತ್ತೆ. ಆದರೆ ಈ ಒಂದು ಹಾಡಿದೆಯಲ್ಲ, ಹಾಡು ಇಡೀ ಒಂದು ಮಹಿಳಾ ಸಮೂಹಕ್ಕೆ ಮಾಡಿದಂಥ ಒಂದು ಅವಮಾನ ಆಗುತ್ತೆ. ಹಾಗಾಗಿ ಇದು ದೊಡ್ಡದಂಥ ಒಂದು ತಿರುವು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.